ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಜಾಬ್ಸ್. ಸೊ ಇವತ್ತಿನ ನೋಟಿಫಿಕೇಶನ್ ನೀವು ನೋಡ್ತಾ ಇದ್ದೀರಾ, ರಿಸರ್ವ್ ಬ್ಯಾಂಕದ್ದು ಇದು ಹೋಮ್ ಸ್ಕ್ರೀನ್ ನೋಡ್ತಾ ಇದ್ದೀರಿ. ರಿಸರ್ವ್ ಬ್ಯಾಂಕಿದ್ದು. ಸೊ ಇಲ್ಲಿ ಯಾವ ಥರ ಏನು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ 650 ಅಸಿಸ್ಟೆಂಟ್ ಪೋಸ್ಟಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಅಲ್ಲಿ ಹಾಕಿದ ತಕ್ಷಣ ಓಪನ್ ಆಗುತ್ತೆ, ಈ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 650 ಅಂತ ನೀವು ಟೈಪ್ ಮಾಡಿದರೆ ಕೀವರ್ಡ್ಸ್ ಕೆಳಗಡೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪೆನರ್ ಇಯರ್ 2025 ಇನ್ ರಿಸರ್ವ್ ಬ್ಯಾಂಕ್. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದು ನೋಟಿಫಿಕೇಶನ್. ಸೊ ಇದು ಯಾವ ಥರ ಇದೆ, ಎಷ್ಟು ಎಲಿಜಿಬಿಲಿಟಿ ಇರಬೇಕು, 650 ಪೋಸ್ಟಿಗೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಶನ್ಗೆ ಹೋಗುತ್ತೆ. ಯಾಕಂದರೆ ತುಂಬ ಫೇಕ್ ಜಾಬ್ಸ್ ಎಲ್ಲ ಮಾಡ್ತಾರೆ, ಹಾಗಾಗಿ ನಾನು ನಿಮಗೆ ನೋಟಿಫಿಕೇಶನನ್ನು ತೋರಿಸ್ದೆ. ಸೊ ಇಲ್ಲಿ ನಾನು ಒನ್ ಬೈ ಒನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ವರ್ಡಲ್ಲಿ ಹಾಕಿದ್ದೀನಿ. ಉದ್ಯೋಗ ವಿವರ, ನೇಮಕಾತಿ ಸಂಸ್ಥೆ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್. ಈಗ ನೀವು ನೋಟಿಫಿಕೇಶನ್ ನೋಡಿದ್ರಿ. ನೆಕ್ಸ್ಟ್ ಅಸಿಸ್ಟೆಂಟ್ 650 ಪೋಸ್ಟಿಗೆ ಭಾರತದಾದ್ಯಂತ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹುದ್ದೆಗಳು ಅಂತ ಹೇಳಿದ್ರೆ ಯಾವ ಸ್ಟೇಟಿಗೆ ಎಷ್ಟೆಷ್ಟು ಇದೆ ಅಂತ ಹೇಳಿದರೆ, ಸೊ ನಮ್ಮ ಕರ್ನಾಟಕದಿಂದ ಬೆಂಗಳೂರಿಗೆ 24 ಹುದ್ದೆ ಇದೆ. ಸೊ ಅಹಮದಾಬಾದ್ 20, ಇನ್ನು ಬೇರೆ ಬೇರೆ ಎಲ್ಲ ಇದೆ, ಬೇರೆ ಬೇರೆ ನೋಡ್ಕೊಳ್ಳಿ. ಹಾಗೆ ಬೆಂಗಳೂರು ಕಚೇರಿ ಅರ್ಜಿ ಸಲ್ಲಿಸುವವರು ಕರ್ನಾಟಕದ ಅಭ್ಯರ್ಥಿಗಳಾಗಿದ್ದು ಸ್ಥಳೀಯ ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು. ಅಂದರೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆಲ್ಲ ಗೊತ್ತಿರಬೇಕು. ಸೊ ಇದಕ್ಕೆ ವಿದ್ಯಾರ್ಹತೆ ನೋಡೋದಾದ್ರೆ, ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ 50% ಅಂಕಗಳೊಂದಿಗೆ ಪದವಿ ಪಡೆದಿರಬೇಕು. ಬಟ್ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳು ಕನಿಷ್ಠ ಅಂಕ ಮಿತಿ ಇಲ್ಲ, ಅವರು ಕೇವಲ ಪಾಸ್ ಆದರೆ ಸಾಕು. ಓಕೆ, ಡಿಗ್ರಿಯಲ್ಲಿ ಪಾಸ್ ಆದರೆ ಸಾಕು SC ST ಮತ್ತು ಇವರೆಲ್ಲ. ಬೇರೆಯವರು ಕನಿಷ್ಠ 50% ತಗೋಬೇಕು. ನೆಕ್ಸ್ಟ್ ನೋಡಿ, ಅಭ್ಯರ್ಥಿಗಳಿಗೆ ಗಣಕಯಂತ್ರದಲ್ಲಿ ವರ್ಡ್ ಪ್ರೊಸೆಸಿಂಗ್ ಜ್ಞಾನ ಇರಬೇಕು, ಅಂದರೆ ಕಂಪ್ಯೂಟರ್ ಜ್ಞಾನ ಇರಬೇಕು. ಮಾಜಿ ಸೈನಿಕರು ಪದವಿಯಾಗಿರಬೇಕು ಅಥವಾ 15 ವರ್ಷಗಳ ಕಾಲ ರಕ್ಷಣಾ ಸೇವೆ ಸಲ್ಲಿಸಿರಬೇಕು. ಅಭ್ಯರ್ಥಿಗಳು ತಾವು ಅರ್ಜಿ ಸಲ್ಲಿಸುವ ಕಚೇರಿ ವ್ಯಾಪ್ತಿಯ ಸ್ಥಳೀಯ ಭಾಷೆ ಓದಲು, ಬರೆಯಲು, ಮಾತಾಡಲು, ಅರ್ಥ ಮಾಡಿಕೊಳ್ಳಲು ತಿಳಿದಿರಬೇಕು. ಕರ್ನಾಟಕದ ಬೆಂಗಳೂರು ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಲು ಕನ್ನಡ ಭಾಷೆಯಲ್ಲಿ ಪರಿಣಿತರಾಗಿರಬೇಕಂತ ಹೇಳಿದ್ದಾರೆ. ನೆಕ್ಸ್ಟ್ ವಯೋಮಿತಿ ನೋಡಿ, ಅಭ್ಯರ್ಥಿಗಳ ವಯಸ್ಸು 1/2/2026 ದಿನಾಂಕಕ್ಕೆ ಅನುಗುಣವಾಗಿ ಕನಿಷ್ಠ ವಯಸ್ಸು 20, ಗರಿಷ್ಠ ವಯಸ್ಸು 28. ಅಭ್ಯರ್ಥಿಗಳು ಇಲ್ಲಿ ನೋಡ್ಕೊಳ್ಳಿ, 2/2/1998 ಒಳಗಡೆ ಹುಟ್ಟಿರಬಾರ್ದು, ಮತ್ತು 1/2/2006 ನಂತರ ಹುಟ್ಟಿರಬಾರ್ದು. ಸೊ ಇದು ಇಂಪಾರ್ಟೆಂಟ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಇತರ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 3 ವರ್ಷ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ರಿಂದ 15 ವರ್ಷ ವರ್ಗದ ಆಧಾರದ ಮೇಲೆ. ವಿಧವೆಯರು, ವಿಚ್ಛೇದಿತ ಮಹಿಳೆಯರು ಗರಿಷ್ಠ 35 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅದೇ ಮಹಿಳೆಯರಾಗಿದ್ದರೆ 40 ವರ್ಷ. ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿರುವವರು ಅವರು ಸಲ್ಲಿಸಿದ ಸೇವೆಯ ಅವಧಿವರೆಗೆ ಗರಿಷ್ಠ 3 ವರ್ಷಗಳ ಕಾಲ ರಿಯಾಯಿತಿ ನೀಡಲಾಗುವುದು. ಅರ್ಜಿ ಶುಲ್ಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50 ಪ್ಲಸ್ 18% GST. ಇತರೆ ಅಭ್ಯರ್ಥಿಗಳಿಗೆ ₹450 ಪ್ಲಸ್ 18% GST. ಅರ್ಜಿ ಸಲ್ಲಿಸುವ ವಿಧಾನ ಯಾವ ಥರ ಇದೆ ಅಂತ ಹೇಳಿದ್ರೆ, ಸೊ ಆಮೇಲೆ ನಾನು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಮೇಲೆ ವೆಬ್ಸೈಟ್ ತೋರಿಸ್ತೀನಿ ನಾನು ಯಾವ ಥರ ಅಪ್ಲೈ ಮಾಡೋದು ಅಂತ. ಅಂದರೆ ಆಲ್ರೆಡಿ ಅಪ್ಲೈ ಮಾಡಿದ್ದಾರಲ್ಲ ಅವ್ರದ್ದು ಲಾಗಿನ್ ID ಇರುತ್ತೆ. ಹೊಸದಾಗಿ ಅಪ್ಲೈ ಮಾಡೋರ್ದು ಲಾಗಿನ್ ID ಇರೋದಿಲ್ಲ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ಸೊ ಇಷ್ಟಿದೆ, ಆಮೇಲೆ ವೆಬ್ಸೈಟ್ ತೋರಿಸ್ತೀನಿ. ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಸೊ ಇದು ಇಂಪಾರ್ಟೆಂಟ್. ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇದೆ, ಏಜ್ ಕೂಡ ಇದೆ, ಪ್ರತಿಯೊಂದು ಇದ್ದರೂ ಕೂಡ. ಸೊ ಇದು ಯಾವ ಥರ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಪೂರ್ವಭಾವಿ ಪರೀಕ್ಷೆ 100 ಅಂಕಗಳ ವಸ್ತುನಿಷ್ಠ ಪರೀಕ್ಷೆಯಾಗಿದ್ದು, ಇದರಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ? ಇಂಗ್ಲೀಷ್ ಭಾಷೆ, ಸಂಖ್ಯಾತ್ಮಕ ಸಾಮರ್ಥ್ಯ ಮತ್ತು ತಾರ್ಕಿಕ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳಿರ್ತದೆ. ಮುಖ್ಯ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರುವವರಿಗೆ 200 ಅಂಕಗಳ ಪರೀಕ್ಷೆ ನಡೆಸಲಾಗುತ್ತದೆ. ಇದರಲ್ಲಿ ಸಾಮಾನ್ಯ ಜ್ಞಾನ, ಇಂಗ್ಲೀಷ್, ಕಂಪ್ಯೂಟರ್ ಮತ್ತು ಸಂಖ್ಯಾತ್ಮಕ ಸಾಮರ್ಥ್ಯದ ಕುರಿತು ಪ್ರಶ್ನೆಗಳಿರ್ತದೆ. ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ ನೋಡ್ಕೊಳ್ಳಿ. ಭಾಷಾ ಪ್ರಾವೀಣ್ಯತಾ ಪರೀಕ್ಷೆ LPT ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಆಯಾ ರಾಜ್ಯದ ಅಧಿಕೃತ ಭಾಷೆಯ ಮೇಲೆ ಪರೀಕ್ಷೆ ನಡೆಸಲಾಗುತ್ತದೆ. ಇದರಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯ. ಸೊ ಅದಕ್ಕೋಸ್ಕರ ಅವರು ಹೇಳಿದ್ದು ಸ್ಥಳೀಯ ಭಾಷೆಗಳ ಮೇಲೆ ಹಿಡ್ತಾ ಇರಬೇಕು, ಅಂದರೆ ಓದಲಿಕ್ಕೆ ಬರಲಿಕ್ಕೆ ಬಂದಿರಬೇಕು ಅಂತ. ಸೊ ಮೇಯ್ನ್ ಎಕ್ಸಾಮ್ ಮತ್ತು ಪ್ರಿಲಿಮಿನರಿ ಮತ್ತು ಫೈನಲಲ್ಲಿ ಕ್ಲಿಯರ್ ಆದಮೇಲೆ ಕೂಡ ನೆಕ್ಸ್ಟ್ ಕನ್ನಡ ಎಕ್ಸಾಮ್ ಇರ್ತದೆ, ಅಂದರೆ ನಮ್ಮ ಕರ್ನಾಟಕದವರಿಗೆ. ಪರೀಕ್ಷೆಯಲ್ಲಿ ತಪ್ಪು ಉತ್ತರಕ್ಕೆ 0.25 ಮೈನಸ್ ಕೂಡ ಇದೆ. ಸೊ ಇಲ್ಲಿ ನೀವು ದಿನಾಂಕ ನೋಡ್ಕೊಳ್ಳಿ. ಆನ್ಲೈನ್ ಅರ್ಜಿಗೆ ಸಲ್ಲಿಕೆಯ ಪ್ರಾರಂಭದ ದಿನಾಂಕ ಫೆಬ್ರವರಿ 16ರಿಂದ ಮಾರ್ಚ್ 8 ತನಕ ಇದೆ. ಪೂರ್ವಭಾವಿ ಪರೀಕ್ಷೆ ಏಪ್ರಿಲ್ 11ಕ್ಕಿದೆ. ಮುಖ್ಯ ಪರೀಕ್ಷೆ ಜೂನ್ 7ಕ್ಕಿದೆ. ಸೆಂಟರ್ ನೋಡ್ಕೊಳ್ಳಿ. ಪ್ರಿಲಿಮಿನರಿ ಎಕ್ಸಾಮಿಗೆ ಬೆಳಗಾವಿ, ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ನೆಕ್ಸ್ಟ್ ಸೆಂಟ್ರಲ್ ಮೇನ್ ಎಕ್ಸಾಮಿಗೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ಇದು ಎಕ್ಸಾಮ್ ಸೆಂಟರ್ ಪ್ರಿಲಿಮಿನರಿ ಎಕ್ಸಾಮಿಗೆ ಮತ್ತು ಮೇನ್ ಎಕ್ಸಾಮಿಗೆ. ಅಪ್ಲಿಕೇಶನ್ ಹಾಕೋ ಮೊದಲು ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟು ಎಷ್ಟೆಷ್ಟು ಸೈಜಲ್ಲಿ ಇರಬೇಕು ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ, ಲೆಫ್ಟ್ ತಮ್ಮ ಇಂಪ್ರೆಷನ್ ಅನ್ನುವಂಥದ್ದು ಫೈಲ್ ಸೈಜ್ 20 KB ಇಂದ 50 KB ಒಳಗಡೆ ಇರಬೇಕು. ಫೋಟೋ ಇಮೇಜ್ ಅನ್ನುವಂಥದ್ದು 20 KB ಇಂದ 50 KB ಒಳಗಡೆ ಇರಬೇಕು. ಸಿಗ್ನೇಚರ್ ನೋಡಿ, ಫೈಲ್ 10 KB ಇಂದ 20 KB ಒಳಗಡೆ ಇರಬೇಕು. ಸೊ ಅಪ್ಲಿಕೇಶನ್ ಹಾಕೋ ಮುಂದೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇದು ನೋಡಿ, ಬ್ಲ್ಯಾಕ್ ಇಂಕ್ ಸಿಗ್ನೇಚರ್ ನೋಡಿ ಬ್ಲ್ಯಾಕ್ ಇಂಕಲ್ಲಿ ಇರಬೇಕು, ಅಂದರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ.
ನೆಕ್ಸ್ಟ್ ಲೆಫ್ಟ್ ತಮ್ ಇಂಪ್ರೆಷನ್, ಅದು ಕೂಡ ಬ್ಲ್ಯಾಕ್ ಅಥವಾ ಬ್ಲೂ ಅಲ್ಲಿ ಇರಬೇಕು. ನೆಕ್ಸ್ಟ್ ಹ್ಯಾಂಡ್ ರಿಟನ್ ಬ್ಲ್ಯಾಕ್ ಇಂಕ್. ಸೊ ಅದು ಹ್ಯಾಂಡ್ ರಿಟನ್ ಯಾವ ಥರ ಬರೆಯುವುದು ಅಂತ ನಾನು ಹೇಳ್ತೀನಿ ಒಂದು ಸೆಕೆಂಡ್. ಇದು ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಅನ್ನುವಂಥದ್ದು ಈ ಥರ ನೀವು ಒಂದು ವೈಟ್ ಶೀಟಲ್ಲಿ ಬರೆದಿಟ್ಕೋಬೇಕು. ಇಲ್ಲಿ ನಿಮ್ಮ ನೇಮ್, ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬೈ ಮೀ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ ಕರೆಕ್ಟ್, ಟ್ರೂ ಆ್ಯಂಡ್ ವ್ಯಾಲಿಡ್. ಐ ವಿಲ್ ಪ್ರೆಸೆಂಟ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ನಾನು ಅದನ್ನು ತೋರಿಸ್ತೀನಿ ಅಂತೇಳಿ ಇಲ್ಲಿ ಈ ಥರ ಒಂದು ಫಾರ್ಮ್ ವೈಟ್ ಶೀಟಲ್ಲಿ ಬರೆದು ಇಲ್ಲಿ ನಿಮ್ಮ ಹೆಸರು ಬರೆದು ಸಿಗ್ನೇಚರ್ ಮಾಡಿ ಕೊಡಬೇಕು. ಅದರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ. ಸೊ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ, ಅಪ್ಲಿಕೇಶನ್ ಲಿಂಕ್ ಅಂತ. ಅಲ್ಲಿಗೆ ಬಂದ ತಕ್ಷಣ ನೋಡಿ, ನೀವು ಆಲ್ರೆಡಿ ರಿಜಿಸ್ಟರ್ ಆದರೆ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಕ್ಲಿಕ್ ಮಾಡಿ. ಒಂದು ವೇಳೆ ಕ್ಲಿಕ್ ಹಿಯರ್ ನ್ಯೂ ರಿಜಿಸ್ಟರ್ ಆದರೆ ಇಲ್ಲಿ ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ಗೆ ನಿಮಗೆ OTP ಬಂದಿರುತ್ತೆ. ಸೊ ಆ OTPನ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ ತಕ್ಷಣ ಸೇವ್ ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ಫೋಟೋ ಸ್ಕ್ಯಾನ್ಡ್ ಫೋಟೋಗ್ರಫಿ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಫೋಟೋ ಮತ್ತು ಕರೆಕ್ಟ್ ಸೈಜಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿದ ತಕ್ಷಣ ಅಪ್ಲೋಡ್ ಇಮೇಜಲ್ಲಿ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಫೋಟೋ ಕೂಡ ಇರುತ್ತೆ. ಲೈವಲ್ಲಿ ನಿಮ್ಮ ಫೋಟೋ ಕ್ಯಾಪ್ಚರ್ ಮಾಡಬೇಕು, ಅದು ಇಲ್ಲಿ ಲೈವ್ ಕ್ಯಾಪ್ಚರ್ ಇಮೇಜಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಿಮ್ಮದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು ಮತ್ತು ಫೋಟೋ ಸಿಗ್ನೇಚರ್ ಆಯಿತು. ಈಗ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ ಇದು ಇಲ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಎಸ್ನು ಅಥವಾ ಟಿಕ್ ಹಾಕಲಿಕ್ಕಿರುತ್ತೆ. ಸೊ ಅದನ್ನು ಓದಿ ಯಾವ ಥರ ಟಿಕ್ ಹಾಕಬೇಕಂತ ನೀವು ಟಿಕ್ ಹಾಕಿ. ಸೊ ಇಲ್ಲಿ ತನಕ ರಿಜಿಸ್ಟರ್ ಯಾವ ಥರ ಆಗೋದು ಅಂತ ನಾನು ಹೇಳ್ತೀನಿ. ರಿಜಿಸ್ಟರ್ ಆಗೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಇಲ್ಲಿ ನೀವು ನೋಡ್ತಾರೆ ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಫೋಟೋ ಸಿಗ್ನೇಚರ್ ಕಂಪ್ಲೀಟ್ ಮಾಡಿದ ಮೇಲೆ ಬೇಸಿಕ್ ಡೀಟೇಲ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದೇ ಥರ ಜಾಬ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆ.